ಇನ್ನು ಬಿಜೆಪಿ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ಸಂಹಾರ ಮಾಡಿಸ್ತಾ ಇದ್ದಾರೆ. ಹಾಗಾದ್ರೆ ಅವ್ರ ಶತ್ರುಗಳು ಯಾರು? ಇದು ಜೋಶಿ ಅವರು ಕೇಳಿರುವಂತ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ರು. ಶತ್ರು ಸಂಹಾರ ಅಂತಂತಂದ್ರೆ ನಿಮ್ಮ ಶತ್ರುಗಳು ಯಾರು? ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ರಾಜಕಾರಣದಲ್ಲಿ ಪ್ರತಿಸ್ಪರ್ಧಿಗಳು ಮಾತ್ರ ಇರ್ತಾರೆ. ಆದರೆ ಡಿ ಕೆ ಅವರಿಗೆ ಶತ್ರುಗಳು ಕೂಡ ಇದ್ದಾರಾ? ಶತ್ರುಗಳಿದ್ದಾರೆ ಅನ್ನೋದಾದ್ರೆ ಯಾರಿದ್ದಾರೆ? ಸಿದ್ದರಾಮಯ್ಯನವರ ಶತ್ರುನ ಅಥವಾ ಪರಮೇಶ್ವರ್ ಅವರ ಶತ್ರುನ? ನಾವಂತೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವ್ರನ್ನ ಶತ್ರುಗಳು ಅಂತ ಭಾವಿಸಿಲ್ಲ. ಇದನ್ನು ನಮಗೆ ಮಾಜಿ ಪ್ರಧಾನಿ ವಾಜಪೇಯಿ ಅವರು ಕಲಿಸ್ಕೊಟ್ಟಿರುವಂಥದ್ದು. ನಮಗೆ ಯಾರೂ ಶತ್ರುಗಳಿಲ್ಲ, ಯಾರೂ ವೈರಿಗಳಿಲ್ಲ. ನಮಗಿರುವಂಥವ್ರು ಏನಿದ್ರು ಪ್ರತಿಸ್ಪರ್ಧಿಗಳು ಮಾತ್ರ ಅಂದಿದ್ದಾರೆ ಪ್ರಹ್ಲಾದ್ ಜೋಶಿ. ಡಿ ಕೆ ಶಿವಕುಮಾರ್ ಅವರು ಶತ್ರುಗಳ ಸಂಹಾರ ಅಂತಂದರೆ ಅವರು ಯಾರು ಅವರಿಗೆ ಶತ್ರುಗಳು? ನನ್ನ ಪ್ರಕಾರವಾಗಿ ರಾಜಕಾರಣದಲ್ಲಿ, ಅಕಾರ್ಡಿಂಗ್ ಟು ಮೀ, ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ. ನಾವು ಇದೇ ಸಮಾಜದಲ್ಲಿ ಇರೋರು, ಇದೇ ದೇಶದಲ್ಲಿ ಇರೋರು, ಇದೇ ರಾಜ್ಯದಲ್ಲಿ ಇರೋರು, ಯಾರೂ ಶತ್ರುಗಳಲ್ಲಪ್ಪ. ನಮಗಂತೂ, ನಾನಂತೂ ಯಾರನ್ನೂ ಶತ್ರುಗಳಂತೂ ಭಾವಿಸಿಲ್ಲ. ನಮ್ಮ ಪಾರ್ಟಿಯವರು ಭಾವಿಸಿಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಭಾವಿಸಿಲ್ಲ. ನಾವು ಪ್ರತಿಸ್ಪರ್ಧಿಗಳು. ಈಗ ಅಧಿಕೃತವಾಗಿ ನೀವು ಅಥವಾ ಪಾರಂಪರಿಕವಾಗಿ ಪ್ರಜಾಪ್ರಭುತ್ವ ಇರುವಂತಹ ಎಲ್ಲ ದೇಶಗಳಲ್ಲಿ, ಅದರಲ್ಲಿ ಸ್ವಲ್ಪ ಭಾಳ ಹಳೆಯದಾದಂಥ ಪ್ರಜಾಪ್ರಭುತ್ವ ಇರುವಂಥ, ಪುರಾತನ ಕಾಲದಿಂದ ಪ್ರಜಾಪ್ರಭುತ್ವ ಇರುವಂಥ ಭಾರತ, ಇಂಗ್ಲೆಂಡ್ ಈ ರೀತಿಯ ದೇಶಗಳಲ್ಲಿ ಪ್ರತಿಪಕ್ಷ ಅಂತ ಮಾಡ್ತಾರೆ. ಅಂದ್ರೆ ಪಕ್ಷ ಮತ್ತು ಪ್ರತಿಪಕ್ಷ. ಪ್ರತಿಪಕ್ಷ ಅಂತಂದ್ರೇನು? ನಾವು, ನೀವು ಇವತ್ತು ನೀವು ಪಕ್ಷದಲ್ಲಿದ್ದಾರೆ ಅಂತ, ಆಡಳಿತ ಪಕ್ಷದಲ್ಲಿ ನಾವು ಪ್ರತಿಯಾಗಿ, ನಿಮ್ಮ ಪ್ರತಿಯಾಗಿದ್ದೀವಿ ಅಂತ. ಯಾರು ಶತ್ರು ಸಂಹಾರವನ್ನು ಮಾಡ್ತಾರೆ? ಕಾಂಗ್ರೆಸ್ದಾಗ ಶತ್ರುಗಳಿದ್ದಾರೆ ನಿಮ್ಗೆ ಹಂಗಾರೆ? ಅದಕ್ಕೆ ಯಾರು ಶತ್ರುಗಳು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೇನೆ ಅಂತ ಒಪ್ಕೊಂಡಾರ. ನಾನು ನೋಡಿದಂಗೆ ಆನ್ಲೈನ್ ನ್ಯೂಸ್ದಲ್ಲಿ ಮತ್ತು ಪತ್ರಿಕೆಯಲ್ಲಿ, ಟಿ ವಿಯಲ್ಲಿ ನಾನು ನೋಡಿದಂಗೆ ಹಿ ಹ್ಯಾಸ್ ಅಕ್ಸೆಪ್ಟೆಡ್, ನಾನು ಶತ್ರು ಸಂಹಾರ ಯಾಗವನ್ನು ಮಾಡಿದ್ದೀನಿ ಅಂತ. ಶತ್ರುಗಳು ಯಾರು? ಸಿದ್ದರಾಮಯ್ಯನವರ ಅಥವಾ ಪರಮೇಶ್ವರ್ ಅವರ ಅಥವಾ ಇನ್ಯಾರು? ಸ್ವಲ್ಪ ಉತ್ತರ ಸ್ಪಷ್ಟ ಕೊಟ್ಟರೆ ಒಳ್ಳೆಯದಾಗತ್ತೆ. ಇದು ಪ್ರಹ್ಲಾದ್ ಜೋಶಿ ಅವರ ಮಾತು. ಪ್ರಹ್ಲಾದ್ ಜೋಶಿ ಇತ್ತೀಚಿನ ದಿನಗಳಲ್ಲಿ ಬಹಳ ತಮಾಷೆಯಾಗಿ ಮಾತಾಡ್ತಾರೆ. ಜೊತೆಗೆ ಏನಂತಂದರೆ ಬೇರೆ ಬೇರೆ ಸಂದೇಶಗಳನ್ನು ಕೂಡ ರವಾನಿಸ್ತಾರೆ. ಶತ್ರುಗಳು ಯಾರು ಅನ್ನುವಂಥ ಪ್ರಶ್ನೆ ಹಾಕಿದ್ದಾರೆ. ನಿಮ್ಮ ಪ್ರಕಾರ ಶತ್ರುಗಳು ಯಾರು? ಸಿದ್ದರಾಮಯ್ಯನವರ ಅಥವಾ ಪರಮೇಶ್ವರ್ ಅವರ ಅನ್ನುವಂಥದ್ದು ಅವರ ಪ್ರಶ್ನೆ. ಇನ್ನು ಪರಮೇಶ್ವರ್ ಮಾತಾಡಿದ್ದಾರೆ. ನೋಡಿ, ನಾವು ನಮ್ಮ ಡೇಟನ್ನು ಮುಂದಕ್ಕೆ ಹಾಕಿದ್ದೀವಿ ಅಷ್ಟನ್ನೇ, ನಮ್ಮದು ಯಾವುದೇ ಮೀಟಿಂಗ್ಗಳು ಕ್ಯಾನ್ಸಲ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಸುರ್ಜೇವಾಲಾ ಬರ್ತಾರೆ. ಸುರ್ಜೇವಾಲಾ ಬಂದಾದ ಮೇಲೆ ನಾವು ಒಂದು ಡೇಟನ್ನು ಫಿಕ್ಸ್ ಮಾಡ್ತೀವಿ ಅಂತಂದರೆ, ಈ ಮುಖಾಂತರ ನಾವು ಸಭೆ ಸೇರುವಂಥದ್ದು ನಿಜ, ನಾವು ಕಾರ್ಯಕ್ರಮ ಮಾಡುವಂಥದ್ದು ನಿಜ ಅನ್ನೋ ಮಾತನ್ನು ಹೇಳಿದ್ದಾರೆ ಪರಮೇಶ್ವರ್. ಅವ್ರು ಬಂದಮೇಲೆ ಮಾತಾಡ್ತೀನಿ. ಅವ್ರು ಬಂದಮೇಲೆ ಮಾತಾಡಿ ಈ ಸಭೆನ ನಾವು ಯಾವ ಉದ್ದೇಶಕ್ಕೆ ಮಾಡಬೇಕು ಅಂತಿದ್ದೋ ಅದನ್ನೆಲ್ಲ ಅವರಿಗೆ ಈಗಾಗಲೇ ಹೇಳಿದ್ದೇನೆ, ದೂರವಾಣಿಯಲ್ಲಿ ಹೇಳಿದ್ದೇನೆ. ಬಂದಮೇಲೆ ಅವರಿಗೆ ಮಾತಾಡಿ ಆಮೇಲೆ ಅವ್ರು ಏನು ಹೇಳ್ತಾರೋ ಆ ರೀತಿ ಮುಂದುವರಿತು. ಸರ್, ಈ ಒಂದು ನಡೆ ಬಗ್ಗೆ ನಿಮ್ಮ ಹಿರಿಯ ನಾಯಕರು ಕೂಡ ಬೇಸರ ವ್ಯಕ್ತಪಡ್ತಾ ಇದ್ದಾರೆ ಸರ್. ಎಂ ಬಿ ಪಾಟೀಲ್ ಅವರು ಕೂಡ ಸಚಿವರು ಶಾಸಕರು ಸಭೆ ಮಾಡಿದ್ರೆ ತಪ್ಪಲ್ಲ, ಅದು ಯಾಕೆ ಈ ತರ ಮಾಡ್ತಾ ಇರೋದು ಸರ್, ಮತ್ತೆ ಅದನ್ನ ಗಮನಕ್ಕೆ ತರಬೇಕಾ ಅಂತ ಸರ್? ಇಲ್ಲ, ಅವ್ರು ಹೇಳಿದ್ರಲ್ಲ ಮೊದಲೇ, ಅವ್ರು ಮೊದಲು ಹೇಳಿದ ಮೇಲೆ ನಾವು ಮುಂದಕ್ಕೆ ಹಾಕಿದ್ದು. ಮತ್ತೆ ತಿರ್ಗಾ ಅವರಿಗೆ ಅವ್ರ ಗಮನಕ್ಕೆ ತಂದು ಮಾಡೋದು ಸೂಕ್ತ ಅಂತ ಅನ್ಸುತ್ತೆ. ಬಹಳ ಜನ ನಾವೆಲ್ಲ ಅದೇ ರೀತಿ ಮಾತಾಡ್ಕೊಂಡಿದ್ದೇವೆ. ಅವ್ರ ಗಮನಕ್ಕೆ ತಂದೆ ಮಾಡ್ತೇವೆ ಸರ್. ಈಗ ಶಾಸಕಾಂಗ ಪಕ್ಷ ಸಭೆನೂ ನಡೀತಾ ಇದೆ, ಸಚಿವರು ಇಲ್ಲೇ ಇರ್ತಾರೆ, ಶಾಸಕರು ಇಲ್ಲೇ ಇರ್ತಾರೆ ಸರ್. ಹಿಂದೆ ಮುಂದೆ ದಿನ ಮಾಡಬಹುದಲ್ಲ ಅಂತ ನಮಗೆ ನೋಡೋಣ. ಅದು ಮುಂದಕ್ಕೆ ಸಮಯ ಮತ್ತು ದಿನಾಂಕ ಅವೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ. ಮೊದಲು ಅವರ ಜೊತೆಯಲ್ಲಿ ಮಾತಾಡಿದಾದ್ಮೇಲೆ ತೀರ್ಮಾನ ಮಾಡ್ತೀವಿ. ಇಲ್ಲ, ಅವ್ರು ಬಂದ್ಮೇಲೆ ಮಾತಾಡ್ತೀನಿ.